ನಿಧಯೇ ಸರ್ವ ವಿದ್ಯಾನಾಂ ವಿಷಜೇ ಭವರೋಗಿಣಾಂ ಗುರವೇ ಸರ್ವಲೋಕಾನಾಂ ದಕ್ಷಿಣಾಮೂರ್ತಯೇ ನಮಃ. ಇವತ್ತು ಅಪರೂಪದ ಸಂತ, ಯೋಗಿ, ಅವಧೂತ, ಎಲ್ಲ ಸ್ಥಿತಿಯನ್ನ ಮೀರಿದ ವಿಶೇಷವಾಗಿರ್ತಕ್ಕಂಥ ಸನ್ಯಾಸಿಯಾಗಿ ಜಗದ್ಗುರುವಾಗಿ ನಡೆದಾಡ್ತಕ್ಕಂತಹ ಕಾಮಾಕ್ಷಿ ಅಂತಲೇ ಹೆಸರನ್ನ ಮಾಡಿದಂತಹ ಇವತ್ತಿಗೂ ಕೂಡ ನೆನೆದವರ ಮನದಲ್ಲಿ ನೆಲೆಯನ್ನ ಮಾಡಿ ನಂಬಿರ್ತಕ್ಕಂತಹ ನಿಜವಾಗಿರ್ತಕ್ಕಂತಹ ಸಾತ್ವಿಕರನ್ನ ರಕ್ಷಣೆ ಮಾಡ್ತಾ ಇರತಕ್ಕಂತಹ ಕಂಚಿ ಕಾಮಕೋಟಿ ಪೀಠದ ಜಗದ್ಗುರುಗಳಾಗಿದ್ದಂತಹ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳ ಆರಾಧನೆ, ಆ ಪ್ರಯುಕ್ತವಾಗಿ ಅವರ ಕುರಿತಾದಂತಹ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಮೆಲ್ಲ ವರ್ಗದವ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಇವರ ವಿಚಾರ ಕನ್ನಡದಲ್ಲಿ ಬಂದಿರತಕ್ಕಂಥದ್ದು ತುಂಬಾ ವಿರಳ. ಆದರೆ ಇವರ ಸಾಧನೆ ಏನಿದೆ, ಇವರ ತತ್ವ ಏನಿದೆ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವರ ವ್ಯಾಪ್ತಿ ತುಂಬಾ ವಿಶಾಲವಾಗಿರುವಂತದ್ದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಧುನಿಕ ಶಂಕರರು ಅಂತಲೇ ಕರೆಸ್ಕೊಂಡಂಥದ್ದು ಅಂತ ಇವರು ಶತಾಯುಷಿಗಳಾಗಿದ್ದಂಥವ್ರು, ಪರಮಾಚಾರ್ಯರು, ನಡೆದಾಡುವಂತಹ ಕಲಿಯುಗದ ದೇವರು ಅಂತಲೇ ಅವತ್ತಿನ ಕಾಲದಲ್ಲಿ ಪ್ರಖ್ಯಾತಿಯನ್ನ ಪಡೆದಂತಹ ಗುರುಗಳು. ಅಪಾರವಾಗಿರ್ತಕ್ಕಂಥ ದಯೆ. ಯಾರಾದ್ರೂ ಬಡವರು ಬಂದ್ರೆ, ನಿರ್ಗತಿಕರು ಬಂದ್ರೆ ಅವರ ಮೇಲೆ ಅಪಾರವಾಗಿರ್ತಕ್ಕಂಥ ಅವ್ಯಾಜ್ಯವಾಗಿರ್ತಕ್ಕಂಥ ಕರುಣೆಯನ್ನ ಗುರುಗಳು ತೋರಿಸ್ತಾ ಇದ್ರು. ಕಾಮಕೋಟಿ ಪೀಠದ 67ನೇ ಪೀಠಾಧಿಪತಿಯಾಗಿದ್ದಂತಹ ಮಹಾದೇವೇಂದ್ರ ಸರಸ್ವತಿ ಸ್ವಾಮಿಗಳವರು, ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳವರ ದೂರದ ಸಂಬಂಧಿಗಳಾಗಿರ್ತಾರೆ. ಆ ಕಾರಣಕ್ಕಾಗಿ ಇವರು ಕಂಚಿ ಕಾಮಕೋಟಿ ಪೀಠಕ್ಕೆ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಹಾಗಾಗಿ ಮಠದ ಸಂಪರ್ಕ ಬೆಳೆದಿರುತ್ತೆ ಸ್ವಾಮಿಗಳಿಗೆ. ಅಕಾಲಿಕವಾಗಿ 67ನೇ ಪೀಠಾಧಿಪತಿಯಾಗಿದ್ದಂತಹ ಮಹಾದೇವೇಂದ್ರ ಸರಸ್ವತಿ ಸ್ವಾಮಿಗಳವರು ಅನಾರೋಗ್ಯ ಕಾರಣದಿಂದಾಗಿ ಬ್ರಹ್ಮೀಭೂತರಾಗ್ತಾರೆ, ದೇಹವನ್ನ ತ್ಯಜಿಸ್ತಾರೆ. ಈ ಅಕಾಲಿಕ ದೇಹ ತ್ಯಜಿಸಿದ ದೆಸೆಯಿಂದಾಗಿ ಆ ಪೀಠಕ್ಕೆ ಆಗಲೇ ಚಿಕ್ಕ ವಯಸ್ಸಿನಲ್ಲಿ ಅಪಾರವಾಗಿರ್ತಕ್ಕಂಥ ಪಾಂಡಿತ್ಯ, ದೈವಭಕ್ತಿ ಇದ್ದಂತಹ ಕಾರಣಕ್ಕಾಗಿ ಆ ಪೀಠದ 68ನೇ ಆಚಾರ್ಯರಾಗಿ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳವರನ್ನ ನೇಮಕ ಮಾಡಲಾಗತ್ತೆ. 1907 ಫೆಬ್ರವರಿ 13ರಂದು ಸ್ವಾಮಿಗಳವರನ್ನ ಪೀಠಾಧ್ಯಕ್ಷರನ್ನಾಗಿ ಮಾಡ್ತಾರೆ. ಆಗ ಪೀಠಾಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಸ್ವಾಮಿಗಳವರ ವಯಸ್ಸು ಕೇವಲ 13 ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಪೀಠಾಧಿಪತಿಯಾಗಿ ಹಲವಾರು ಶಾಸ್ತ್ರಗಳನ್ನ, ವೇದಗಳೆಲ್ಲವನ್ನೂ ಕೂಡ ಕಲಿತು ದೇಶದಾದ್ಯಂತ ಕೇವಲ ಬರೀ ಕಾಲ್ನಡಿಗೆಯಲ್ಲೇ, ಅಂದ್ರೆ ಪ್ರಯಾಣ ಮಾಡ್ಲಿಕ್ಕೆ ಸಾರಿಗೆ ವ್ಯವಸ್ಥೆ ಇರ್ಲಿಲ್ಲ ಅಂತಿಲ್ಲ, ಸಾರಿಗೆ ವ್ಯವಸ್ಥೆ ಇದ್ರೂ ಕೂಡ ಕೇವಲ ಕಾಲ್ನಡಿಗೆಯಲ್ಲಿಯ ದೇಶದಾದ್ಯಂತ ಪ್ರವಾಸವನ್ನ ಮಾಡಿ ಧರ್ಮ ಜಾಗೃತಿಯನ್ನ ಮಾಡ್ತಾ ಇದ್ದಂಥದ್ದು ಗುರುಗಳ ವಿಶೇಷ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾವುದೇ ಆಡಂಬರ ಇಲ್ಲದೆ, ಬಾಹ್ಯಾಡಂಬರ ಇಲ್ಲದೆ, ಕೇವಲ ಸರಳವಾಗಿ ಯಾವಾಗ್ಲೂ ಕೂಡ ಹತ್ತಿ ಬಟ್ಟೆಯನ್ನೇ ಗುರುಗಳು ಧರಿಸ್ತಾ ಇದ್ರಂತೆ, ಉಪಯೋಗಿಸ್ತಾ ಇದ್ರಂತೆ. ಇವ್ರು ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದ ಅಂತ ಸಂದರ್ಭದೆಲ್ಲ ಭಕ್ತರು ಇವರನ್ನ ಮುತ್ಕೊತಿದ್ರಂತೆ. ಅಷ್ಟರ ಮಟ್ಟಿಗೆ ಪ್ರಖ್ಯಾತಿಯನ್ನ ಗಳಿಸಿದ್ರು. ಎಲ್ಲ ಬಹುತೇಕ ಹಳ್ಳಿಗಳಲ್ಲೇ ಇವರು ಸಂಚಾರ ಮಾಡ್ತಾ ಇದ್ರು. ಆಧ್ಯಾತ್ಮ ಮಾರ್ಗದಲ್ಲಿ ಸಾಗಬೇಕು, ನಿಮಗೆ ಆಧ್ಯಾತ್ಮ ಮಾರ್ಗದಲ್ಲಿ ಹೋದ್ರೆ ಮಾತ್ರ ನಿಮಗೆ ನೆಮ್ಮದಿ ಸಿಗುತ್ತೆ, ಬದುಕನ್ನ ಮಾಡ್ಲಿಕ್ಕೆ ನಿಮ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಸಿಗುತ್ತೆ, ಅದರಿಂದ ಮಾತ್ರ ನಿಮ್ಮ ನೆಮ್ಮದಿ ಸಾಧ್ಯ, ನಿಮ್ಮ ಉದ್ಧಾರ ಸಾಧ್ಯ. ಹಾಗಾಗಿ ನೀವೆಲ್ಲರೂ ಆಧ್ಯಾತ್ಮಕ್ಕೆ ಬನ್ನಿ ಅಂತ ಆಧ್ಯಾತ್ಮದ ಪ್ರಚಾರವನ್ನ ಗುರುಗಳು ಹಳ್ಳಿಗಳಲ್ಲಿ ಮಾಡ್ತಾ ಇದ್ರಂತೆ. ಅಪಾರವಾಗಿರ್ತಕ್ಕಂಥ ಸಂಪ್ರದಾಯದಲ್ಲಿ ಶ್ರದ್ಧೆಯನ್ನ, ಆಚಾರ ವಿಚಾರಗಳಲ್ಲಿ ನಿಷ್ಠೆಯನ್ನ ಇಟ್ಕೊಂಡು ಇವರು ಪ್ರತಿ ವರ್ಷ ಚಾತುರ್ಮಾಸ್ಯವನ್ನ ಸಿಟಿಯಿಂದ ದೂರದಲ್ಲಿ ಹಿಂದೆ ಉಳಿದಿರ್ತಕ್ಕಂಥ ಸಾಮಾನ್ಯವಾಗಿ ಕಡು ಬಡತನದಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲೇ ಇವರು ಚಾತುರ್ಮಾಸ್ಯವನ್ನ ಆಚರಣೆ ಮಾಡ್ತಾ ಇದ್ರಂತೆ. ಯಾಕೆಂದ್ರೆ ಹಳ್ಳಿಗಳಲ್ಲಿ ಹಿಂದೆ ಇದ್ದಂತಹ ಸಾಮಾನ್ಯವಾಗಿ ಏನು ವ್ಯವಸ್ಥೆ ರೋಡ್ ಆಗ್ಲಿ, ಕುಡಿಲಿಕ್ಕೆ ನೀರಾಗ್ಲಿ, ಮೂಲಭೂತ ಸೌಕರ್ಯ ಇಲ್ದಿರ್ತಕ್ಕಂಥ ಹಳ್ಳಿಗಳಲ್ಲಿ ಇವರು ಚಾತುರ್ಮಾಸ್ಯವನ್ನ ಮಾಡಿದ್ರೆ ಇವರನ್ನ ನೋಡ್ಲಿಕ್ಕೆ ರಾಜಕಾರಣಿಗಳು, ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಿದ್ರಲ್ಲ ದರ್ಶನವನ್ನ ಮಾಡ್ಲಿಕ್ಕೆ. ಅದು ಬಂದಾಗ ಅವರ ಕಣ್ಣಿಗೆ ಈ ಎಲ್ಲ ಊರು ಬಿದ್ದು ಆ ಊರು ಅಭಿವೃದ್ಧಿ ಆಗ್ಲಿ ಎನ್ನುವಂತ ಕಾರಣಕ್ಕಾಗಿ
ಇವರು ಸಾಮಾನ್ಯವಾಗಿ ದೂರದ ಹಳ್ಳಿಗಳಲ್ಲಿ ಇವರು ಚಾತುರ್ಮಾಸ್ಯವನ್ನ ಮಾಡ್ತಾ ಇದ್ರು. ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳು ಕೇವಲ ನಾಮಾಂಕಿತ ಜಗದ್ಗುರು ಆಗದೆ, ಹೆಸರಿಗೆ ಮಾತ್ರ ಜಗದ್ಗುರು ಆಗದೆ, ವ್ಯಕ್ತಿತ್ವದಿಂದಲೇ ಜಗದ್ಗುರು ಅಂತ ಅನಿಸ್ಕೊಳ್ಳುವಂಥದ್ದು ವಿಶೇಷ. ಆ ಕಾರಣದಿಂದ ತಮಿಳುನಾಡಿನ ಜನ ಇವರನ್ನ ಮಹಾಪೆರಿಯವ ಅಂತಲೇ ಕೂಡ ಗೌರವಿಸ್ತಾ ಇದ್ರು, ಕರೀತಾ ಇದ್ರು. ಇವರನ್ನ ನೋಡ್ಲಿಕ್ಕೆ ಗಣ್ಯಾತಿ ಗಣ್ಯರು, ಶ್ರೀಸಾಮಾನ್ಯರ ನಡುವೆ ಗಣ್ಯಾತಿ ಗಣ್ಯರು ಬರ್ತಾ ಇದ್ರು. ಆದ್ರೆ ಎಷ್ಟೇ ದೊಡ್ಡ VIP ಬಂದ್ರು, VVIP ಬಂದ್ರು ಕೂಡ, ಎಷ್ಟೇ ದೊಡ್ಡ ರಾಜಕಾರಣಿ ವ್ಯಕ್ತಿಗಳು ಬಂದ್ರು ಕೂಡ ಅವ್ರಿಗೇನು ವಿಶೇಷವಾಗಿ ಗುರುಗಳು ದರ್ಶನವನ್ನ ಮಾಡ್ತಾ ಇರ್ಲಿಲ್ಲ. ಶ್ರೀಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ದರ್ಶನವನ್ನ ಮಾಡ್ತಾ ಇದ್ರೋ ಅದೇ ರೀತಿಯಲ್ಲೂ ಕೂಡ ರಾಜಕಾರಣಿ ವ್ಯಕ್ತಿಗಳಿಗೆ, ಪ್ರಖ್ಯಾತಿಯಾಗಿರ್ತಕ್ಕಂತಹ ಗಣ್ಯರಿಗೂ ಕೂಡ ಅದೇ ರೀತಿಯಲ್ಲಿ ದರ್ಶನವನ್ನ ಮಾಡ್ತಾ ಇದ್ರು. ಅದಕ್ಕೆ ಉದಾಹರಣೆ ಅನ್ನುವಂತೆ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ರಾಷ್ಟ್ರಪತಿ ಆಗಿದ್ದಂತ ನೀಲಂ ಸಂಜೀವ ರೆಡ್ಡಿ ಅವರಿಗೂ ಕೂಡ ಗೋಶಾಲೆಯಲ್ಲೇ ದರ್ಶನ ನೀಡ್ತಾರೆ. ಆಮೇಲೆ ಅವತ್ತಿನ ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿ ಅವ್ರಿಗೂ ಕೂಡ, ಆಮೇಲೆ ಆರ್ ವೆಂಕಟರಾಮನ್ ಅವ್ರಿಗೂ ಕೂಡ ಗೋಶಾಲೆಯಲ್ಲೇ ದರ್ಶನವನ್ನ ನೀಡಿರ್ತಾರೆ. ಒಂದ್ಸಾರಿ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಂತ ಸಂದರ್ಭದಲ್ಲಿ ಇವರನ್ನ ಗುರುಗಳನ್ನ ನೋಡ್ಬೇಕು ಅಂತ ಹೇಳಿ ಅವರು ಬಂದಂತಹ ಸಂದರ್ಭದಲ್ಲಿ ಕಂಚಿ ಗುರುಗಳು ಕಲೈವೈ ಎನ್ನುವಂತಹ ಒಂದು ಸ್ಥಳದಲ್ಲಿ ಗುರುಗಳಿರ್ತಾರೆ. ಅವರನ್ನ ಆ ಸ್ಥಳಕ್ಕೆ ಇಂದಿರಾ ಗಾಂಧಿ ಅವರು ಬಂದಂತಹ ಸಂದರ್ಭದಲ್ಲಿ ಒಂದು ಸೇತುವೆ ಇರುತ್ತೆ, ಒಂದು ನದಿಯ ತೀರ. ಆ ನದಿಯ ತೀರದಲ್ಲಿ ಒಂದು ಬದಿಯಲ್ಲಿ ಪರಮಾಚಾರ್ಯರು ಕೂತಿರ್ತಾರೆ, ಸೇತುವೆ ಒಂದು ಬದಿಯಲ್ಲಿ. ಅದಕ್ಕೆ ಅಭಿಮುಖವಾಗಿ ಅದರ ಮುಂದಿನ ಗುರುಗಳ ಮುಂದಿನ ಸೇತುವೆಯ ಮುಂದೆ ಇವರು ಯಾರು ಇಂದಿರಾ ಗಾಂಧಿ ಅವರು ಕುಳಿತಿರ್ತಾರೆ. ಇಂದಿರಾ ಗಾಂಧಿ ಅವರು ದರ್ಶನಕ್ಕೆ ಬಂದಂತ ಸಂದರ್ಭದಲ್ಲಿ ಗುರುಗಳು ಮೌನವಾಗಿ ಇರ್ತಾರೆ. ಏನನ್ನು ಕೂಡ, ಯಾವ ಶಬ್ದವನ್ನು ಕೂಡ ಮಾತನಾಡದೆ ತಮ್ಮ ಇಂಗಿತವನ್ನ ಕೇವಲ ಕೈ ಬೆರಳುಗಳಿಂದ ಮಾತ್ರ ಸೂಚನೆಯನ್ನ ಕೊಟ್ಟು ಅವರಿಗೆ ಆಶೀರ್ವಾದವನ್ನ ಮಾಡಿ ಕಳಿಸಿರ್ತಾರೆ. ಅಂದ್ರೆ ತತ್ವ ಇಲ್ಲದೆ, ತತ್ವರಹಿತವಾಗಿ ಅಧಿಕಾರವೇ ಗುರಿಯನ್ನಾಗಿ ಇಟ್ಕೊಂಡು ರಾಜಕಾರಣದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಬಹುಶಃ ಸ್ವಾಮೀಜಿಗೆ ಇಷ್ಟ ಇರ್ಲಿಲ್ಲ ಅನ್ನೋದನ್ನ ನಾವು ಈ ಘಟನೆಯಿಂದ ತಿಳಿಬಹುದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ಇವರ ಅನುಗ್ರಹದಿಂದ ವಿಶ್ವವಿಖ್ಯಾತಿ ಆದಂತವರು ಒಬ್ರಿಬ್ರಲ್ಲ. ಇವರ ಮಹಿಮೆ ಏನು ಸಾಮಾನ್ಯ ಅಲ್ಲ. ಹೇಳ್ತಾ ಹೋದ್ರೆ ಇಡೀ ದಿನ ಹೇಳಿದ್ರು ಕೂಡ ಒಂದು ವರ್ಷಾನುವರ್ಷ ಹೇಳ್ಬೋದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲಿ ಒಂದೆರಡು ಘಟನೆಯನ್ನ ನಾವು ನೋಡೋದಾದ್ರೆ, MS ಸುಬ್ಬಲಕ್ಷ್ಮಿ ಅವರ ಜೀವನದಲ್ಲಿ ಗುರುಗಳ ಕೃಪೆ ಅಪಾರವಾಗಿರುವಂತದ್ದು. ಬಹುಶಃ MS ಸುಬ್ಬಲಕ್ಷ್ಮಿ ಅಮ್ಮ ಅವರ ಹೆಸರನ್ನ ಯಾರು ತಾನೇ ಕೇಳಿರ್ಲಿಕ್ಕಿಲ್ಲ. ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನ ಮಾಡಿ ನೂರಾರು ಗೀತೆಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಧ್ವನಿಯನ್ನ ನೀಡುವಂತಹ ಮೂಲಕ ಇವತ್ತಿಗೂ ಕೂಡ ಜನಮಾನಸದಲ್ಲಿ ನೆಲೆಸಿರ್ತಕ್ಕಂಥವ್ರು MS ಸುಬ್ಬಲಕ್ಷ್ಮಿ ಅಮ್ಮ ಅವರು. ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂತಹ ಮೊದಲ ಸಂಗೀತಗಾರ್ತಿ ಎನ್ನುವಂತಹ ಬಿರುದು ಇವ್ರಿಗೆ ಸಲ್ಲುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿಶ್ವಸಂಸ್ಥೆಯಲ್ಲಿ ಸಂಗೀತ ಪ್ರದರ್ಶನ ನೀಡಿದಂತಹ ಮೊದಲ ಭಾರತೀಯ ಗಾಯಕಿ ಎನ್ನುವಂತಹ ಹೆಗ್ಗಳಿಕೆಯೂ ಕೂಡ ಅವ್ರಿಗಿದೆ ಅಂದ್ರೆ ಅವರ ಪ್ರಖ್ಯಾತಿ ಎನ್ನುವಂಥದ್ದು ಎಷ್ಟಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇವರು ಕಂಚಿ ಸ್ವಾಮಿಗಳ ಪರಮ ಭಕ್ತರು. ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಗುರುಕೃಪೆ ಬಗ್ಗೆ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಒಂದ್ಸಾರಿ ಅವರು ಅಮೆರಿಕಕ್ಕೆ ಹೋಗಿರ್ತಾರೆ ಸಂಗೀತ ಕಚೇರಿಯನ್ನ ಕೊಡ್ಲಿಕ್ಕೆ. ಅಮೆರಿಕಕ್ಕೆ ಹೋದಾಗ ಬದಲಾದಂತಹ ವಾತಾವರಣ, ಅಲ್ಲಿಯ ಊಟ, ಅಲ್ಲಿಯ ನೀರಿನ ವ್ಯವಸ್ಥೆ, ಈ ಸಮಸ್ಯೆಯಿಂದ ಅವರಿಗೆ ಕೋಲ್ಡ್ ಆಗುತ್ತೆ, ಶೀತ ಆಗುತ್ತೆ. ಶೀತ ಆಗಿ ನೆಗಡಿಯಾಗಿ ಗಂಟಲಲ್ಲಿ ಕಿರಿಕಿರಿ ಆಗುತ್ತೆ. ಅವ್ರಿಗೆ ಮಾತಾಡೋದೇ ಕಷ್ಟ ಆಗ್ಬಿಡುತ್ತೆ. ನಾಳೆ ಬೆಳಿಗ್ಗೆ ಸಂಗೀತ ಕಚೇರಿ ಇದೆ, ಬೆಳಿಗ್ಗೆ ಆದ್ರೆ ರಾತ್ರಿ ಇವ್ರಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ವಾಯ್ಸು ಧ್ವನಿ ಸರಿ ಬರ್ತಾ ಇಲ್ಲ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಕಾರ್ಯಕ್ರಮ ನಾಳೆಗೆ ಎಲ್ಲ ರೆಡಿ ಆಗಿದೆ, ಎಲ್ಲ ವ್ಯವಸ್ಥೆ ಆಗಿದೆ. ಕಾರ್ಯಕ್ರಮವನ್ನು ಕೊಡ್ಲಿಕ್ಕೆ ಭಾರತದಿಂದ ಅಮೆರಿಕಕ್ಕೆ ಬಂದಿದ್ದಾರೆ. ಈಗ ಕೊನೆ ಗಳಿಗೆಯಲ್ಲಿ ಕಾರ್ಯಕ್ರಮ ಆಗಲ್ಲ ಅಂದ್ರೆ ಕಷ್ಟ ಆಗತ್ತೆ. ಏನ್ ಮಾಡ್ಬೇಕು ಅಂತಲೇ ಸುಬ್ಬಲಕ್ಷ್ಮಿ ಅಮ್ಮ ಅವರಿಗೆ ಗೊತ್ತಾಗೋದಿಲ್ಲ. ಅವರು ಎಲ್ಲೇ ಹೋದ್ರು ಕೂಡ ತಮ್ಮ ಬಳಿ ಪೆರಿಯವರ ಕಂಚಿ ಪರಮಾಚಾರ್ಯರ ಒಂದು ಚಿಕ್ಕ ಭಾವಚಿತ್ರವನ್ನ ಅಥವಾ ಫೋಟೋವನ್ನ ಇಟ್ಕೊಂಡು ಹೋಗಿರ್ತಾರೆ. ಅವ್ರ ಬಳಿ ಫೋಟೋ ಇರುತ್ತೆ. ಆ ಫೋಟೋವನ್ನ ತಮ್ಮ ಬ್ಯಾಗಿಂದ ತೆಗೆದು ತಮ್ಮ ತೊಡೆ ಮೇಲೆ ಇಟ್ಕೊಂಡು ಗುರುಗಳನ್ನ ನೋಡ್ತಾ ಬಿಕ್ಕಿ ಬಿಕ್ಕಿ ಹೇಳ್ತಾರಂತೆ.
ಗುರುವನ್ನ ನೋಡ್ತಾ ಬಿಕ್ಕಿ ಬಿಕ್ಕಿ ಹೇಳ್ತಾರಂತೆ, ಅಲ್ಲಪ್ಪ ನನ್ಗೆ ಅವಮಾನ ಮಾಡಬೇಕು ಅಂತಲೇ ನನ್ನೂರಿನಿಂದ ನೀನು ಅಮೆರಿಕಗೆ ಕರ್ಕೊಂಡು ಬಂದ. ನೀನ್ ಎಲ್ಲಿದ್ರು ಕೂಡ, ನೀನ್ ಎಲ್ಲೇ ಸಂಗೀತ ಕಚೇರಿಯನ್ನ ಕೊಟ್ರು ಕೂಡ ನಿನ್ನ ಧ್ವನಿಯಲ್ಲಿ ನಾನು ಇರ್ತೀನಿ, ನಾನ್ ನಿನ್ ಬೆನ್ನಿಂದ ಇರ್ತೀನಿ ಮಗು ಅಂತೇಳಿ ನನ್ಗೆ ಅವತ್ತು ಆಶೀರ್ವಾದ ಮಾಡಿದ್ದಲ್ಲ, ಇದೇನಾ ನಿನ್ನ ಆಶೀರ್ವಾದ? ನನ್ನನ್ನ ಒಬ್ಬಂಟಿ ಮಾಡಿ ನೀನ್ ಎಲ್ಲಿ ಪೋದೆ ಅಂತೇಳಿ ಬಿಕ್ಕಿ ಬಿಕ್ಕಿ ಅಳ್ತಾರಂತೆ. ಯಾರು? ಸುಬ್ಬಲಕ್ಷ್ಮಿ ಅಮ್ಮ ಅವರು ಬಿಕ್ಕಿ ಬಿಕ್ಕಿ ಅಳ್ತಲೇ ಅವತ್ತು ಇಡೀ ರಾತ್ರಿಯನ್ನ ಕಳೀತಾರೆ. ಅದಾದ್ಮೇಲೆ ಬೈದಿಂದಲೇ ಬೆಳಿಗ್ಗೆ ಸಂಗೀತ ಕಚೇರಿನ ಕೊಡ್ಲಿಕ್ಕೆ ವೇದಿಕೆಯನ್ನ ಏರ್ತಾರೆ. ಗುರು ಧ್ಯಾನವನ್ನ ಮಾಡ್ತಾ ಓಂಕಾರವನ್ನ ಹೇಳ್ತಾ ನಿಧಾನವಾಗಿ ಹಾಡನ್ನ ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೆಲ್ಲಿತ್ತೋ ಧ್ವನಿ, ಅದೆಲ್ಲೋಗಿತ್ತೋ ಧ್ವನಿ, ಮಾಧುರ್ಯ ತುಂಬಿದಂತಹ ಧ್ವನಿ, ಭಕ್ತಿ ತುಂಬಿದಂತಹ ಧ್ವನಿಯಲ್ಲಿ ಸಂಗೀತ ಕಚೇರಿಯನ್ನ ಕೊಡ್ತಾರೆ. ಆ ಇಡೀ ವೇದಿಕೆ ಭಕ್ತಿ ರಸದಿಂದ ಮೆಂದೇಳುತ್ತೆ. ಆ ಕಾರ್ಯಕ್ರಮ ಮುಗಿದ ಮೇಲೆ, ಆ ಸಂಗೀತ ಕಚೇರಿ ಮುಗಿದ ಮೇಲೆ ಸಭೆಯ ವೇದಿಕೆ ಮುಂದೆ ಕುಳಿತಿದ್ದಂತಹ ಎಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆಯನ್ನ ತಟ್ತಾರಂತೆ. ಅಷ್ಟರ ಮಟ್ಟಿಗೆ ಕಾರ್ಯಕ್ರಮ ತುಂಬಾ ಚೆನ್ನಾಗಾಗತ್ತೆ ಅಂತೇಳಿ ಗುರುಕೃಪೆಯನ್ನ ಕೊಂಡಾಡ್ತಾರೆ ಸುಬ್ಬಲಕ್ಷ್ಮಿ ಅಮ್ಮ ಅವರು. ಇನ್ನೊಬ್ಬ ಗುರುಕೃಪೆ ಪಡೆದಂತಹ ಖ್ಯಾತ ಸಂಗೀತಗಾರರ ಬಗ್ಗೆ ಹೇಳೋದಾದ್ರೆ, ಅದೊಂದು ಶಿವರಾತ್ರಿಯ ಸಮಯದಲ್ಲಿ ತಮಿಳುನಾಡಿನ ಕಾಟುಪಳ್ಳಿ ಎನ್ನುವಂತಹ ಗ್ರಾಮದಲ್ಲಿ ಪರಮಾಚಾರ್ಯರು ಮೊಕ್ಕ ಮೂಡಿರ್ತಾರೆ. ಅಲ್ಲಿ ಕಾಟುಪಳ್ಳಿ ಎನ್ನುವಂತಹ ಗ್ರಾಮದಲ್ಲಿ ಇರ್ತಕ್ಕಂಥ ಜನಕ್ಕೆ ತುಂಬಾ ಆನಂದ. ಯಾಕೆಂದ್ರೆ ಶಿವರಾತ್ರಿ ಆಚರಣೆ ಮಾಡ್ಲಿಕ್ಕೆ ಶಿವನ ಅವತಾರವೇ ಆಗಿರ್ತಕ್ಕಂಥ ಸ್ವಾಮಿಗಳು ನಮ್ಮೂರಿಗೆ ಬಂದಿದ್ದಾರ ಅಂತೇಳಿ ಎಲ್ಲರೂ ಕೂಡ ಸಡಗರದಿಂದ ಶಿವರಾತ್ರಿಯನ್ನ ಆಚರಣೆ ಮಾಡ್ತಾರೆ. ಶಿವರಾತ್ರಿ ಮುಗಿದ ಮಾರನೇ ದಿನ ಪರಮಾಚಾರ್ಯರು ಅಲ್ಲಿ ಸಮೀಪದಲ್ಲೇ, ದೇವಸ್ಥಾನದ ಸಮೀಪದಲ್ಲೇ ಇರ್ತಕ್ಕಂಥ ಒಂದು ಕಲ್ಯಾಣಿ ಬಳಿ, ಒಂದು ಕೊಳದ ಬಳಿ ಶಾಂತವಾಗಿ ಕುಳಿತಿರ್ತಾರೆ. ಆ ಸಮಯದಲ್ಲಿ ಅಷ್ಟೇನು ಪ್ರಖ್ಯಾತಿ ಆಗದ, ಹೆಸರನ್ನು ಮಾಡದೇ ಇರ್ತಕ್ಕಂಥ, ಆಗ ತಾನೇ ಸಂಗೀತ ಕ್ಷೇತ್ರಕ್ಕೆ ಕಾಲನ್ನ ಇಟ್ಟಿದ್ದಂತಹ ಉದಯೋನ್ಮುಖ ಗಾಯಕರಲ್ಲಿ ಒಬ್ರು ಪರಮಾಚಾರ್ಯರನ್ನ ಕಾಣ್ಲಿಕ್ಕೆ ಬರ್ತಾರೆ. ಹಾಗೆ ಬರುವಾಗ ಅವರು ಕೈನಲ್ಲಿ ಒಂದು ಬುಟ್ಟಿ, ಹಣ್ಣುಗಳ ಬುಟ್ಟಿ ಮತ್ತು ತುಳಸಿ ಮಾಲೆಯನ್ನ ತಕೊಂಡ್ ಬಂದಿರ್ತಾರೆ. ಬಂದು ಗುರುಗಳಿಗೆ ನಮಸ್ಕಾರವನ್ನ ಮಾಡ್ತಾರೆ. ಸಾಧಾರಣವಾಗಿ ಯಾರೇ ಗುರುಗಳ ಮುಂದೆ ದರ್ಶನಾರ್ಥಿಯಾಗಿ ಬಂದು ಏನೇ ಹೂ ಹಣ್ಣು ಏನೇ ಕೊಟ್ರು ಕೂಡ ಗುರುಗಳು ಅದನ್ನ ತಮ್ಮ ಹಸ್ತದಿಂದ ಇಟ್ಟು ಅದನ್ನ ಪಕ್ಕಕ್ಕಿಡುವಂಥದ್ದು ವಾಡಿಕೆ. ಆದರೆ ಅವತ್ತು ಮಾತ್ರ ಆ ಸಂಗೀತಗಾರರು ತಂದಿರ್ತಕ್ಕಂಥ ತುಳಸಿ ಮಾಲೆಯನ್ನ ಗುರುಗಳು ಸ್ವಯಂ ತಮ್ಮ ಕೊರಳಿಗೆ ಹಾಕೊಂಡು ಒಂದು ದಿವ್ಯ ದರ್ಶನವನ್ನ ನೀಡ್ತಾರೆ. ಬಹುಶಃ ಆ ಹಾಡುಗಾರನಿಗಂತೂ ಸಂತೋಷಕ್ಕೆ ಪಾರವೇ ಇರ್ಲಿಕ್ಕಿಲ್ಲ. ಸುಮಾರು ವರ್ಷಗಳ ಕನಸು ಆ ಹಾಡುಗಾರನದು. ಯಾಕೆಂದ್ರೆ ಪರಮಾಚಾರ್ಯರನ್ನ ನೋಡ್ಬೇಕು, ಅವರನ್ನ ದರ್ಶನ ಮಾಡ್ಬೇಕು, ಅವರ ಜೊತೆ ಮಾತಾಡಬೇಕು ಅನ್ನುವಂಥದ್ದು ಅವರ ಸುಮಾರು ವರ್ಷಗಳ ಕನಸಾಗಿರುತ್ತೆ. ಬಹುಶಃ ಅದು ಯಾವತ್ತೂ ಅದು ಈಡೇರುತ್ತೋ ಇಲ್ವೋ ಎನ್ನುವಂತಹ ಆ ಅಳುಕಿನಲ್ಲೇ ಸುಮಾರು ದಿನಗಳನ್ನ ಕಳೆದಿರ್ತಾರೆ. ಈಗ ಗುರುಗಳನ್ನ ನೋಡಿದಂತಹ ಸಂತೋಷಕ್ಕೆ ಗುರುಗಳ ಮುಂದೆ ಆ ಸಂಗೀತಗಾರರು ಹೇಳ್ತಾರೆ, ಪೆರಿಯವ, ನಾನು ನಿಮ್ ಮುಂದೆ ಒಂದು ಹಾಡನ್ನ ಆಡ್ಬೋದೆ ಅಂತೇಳಿ ಗುರುಗಳನ್ನ ಕೇಳ್ತಾರೆ. ಆಗ ಗುರುಗಳು ತಲೆಯನ್ನ ಆಡಿಸ್ತಾರೆ. ಆಗ ತಲೆಯನ್ನ ಆಡಿಸಿದಾಗ ಆ ಸಂಗೀತಗಾರರು ವಿನಾಯಕುನಿ ವೇಲುನ ಎನ್ನುವಂತಹ ಒಂದು ತಮಿಳಿನ ಹಾಡನ್ನ ಆಡ್ತಾರೆ. ಆಗ ಹಾಡನ್ನ ಆಡಿದ ಮೇಲೆ ಪರಮಾಚಾರ್ಯರ ಪ್ರತಿಕ್ರಿಯೆಗಾಗಿ ಗುರುಗಳನ್ನ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಗುರುಗಳು ಯಾವುದೇ ಪ್ರತಿಕ್ರಿಯೆಯನ್ನ ತೋರದೆ ಶಾಂತವಾಗಿ ಕಣ್ಣನ್ನ ಮುಚ್ಚಿ ಕುಳಿತಿರ್ತಾರೆ. ಕಣ್ಣನ್ನ ಮುಚ್ಚಿ ಕುಳಿತಿದ್ದಂತಹ ಪರಮಾಚಾರ್ಯರು ತಟ್ಟನೆ ಆ ಸಂಗೀತಗಾರರತ್ತ ನೋಡಿ, ನಿನ್ನ ಗಾಯನ ನನಗೆ ಇಷ್ಟ ಆಯ್ತು ಅಂತೇಳಿ ಒಂದು ಕಿರುನಗೆಯನ್ನ ಬೀರ್ತಾರೆ ಗುರುಗಳು. ಕಿರುನಗೆಯನ್ನ ಬೀರಿ, ಮಗು, ಅಲ್ಲಿ ತಾಯಿ ಕಾಮಾಕ್ಷಿ ನಿನ್ನ ಹಾಡಿಗೆ ಸಂತೃಪ್ತಳಾಗಿದ್ದಾಳೆ, ಅಲ್ಲೋಗು ಚಂದ್ರಮೌಳೇಶ್ವರನಿಗೆ ನಮಸ್ಕಾರವನ್ನ ಮಾಡಿ ಬಾ ಅಂತೇಳಿ ಹೇಳ್ತಾರೆ. ಆಗ ಆ ಸಂಗೀತಗಾರರಿಗೆ ಚಂದ್ರಮೌಳೇಶ್ವರನೇ ಅಂದ್ರೆ ಅದು ಯಾವ ದೇವರು ಪೆರಿಯವ? ನೀವು ಮಠದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಕೇವಲ ಕಾಮಾಕ್ಷಿಯನ್ನಲ್ವಾ ಅಂತೇಳಿ ಅಮಾಯಕನಾಗಿ ಹಾಡುಗಾರ ಪ್ರಶ್ನೆಯನ್ನ ಕೇಳಿದಾಗ ಪೆರಿಯವ ಹೇಳ್ತಾರೆ, ತಾಯಿ ಕಾಮಾಕ್ಷಿ ಜಗತ್ತಿಗೆ ತಾಯಿ.
ಆಕೆ ತನ್ನ ಪತಿಯಾಗಿರ್ತಕ್ಕಂಥ ಚಂದ್ರಮೌಳೇಶ್ವರನ್ನ ಪೂಜಿಸು ಅಂತೇಳಿ ನನಗೆ ಹೇಳಿದಾಳಪ್ಪ. ಹಂಗಾಗಿ ನಾನು ಎಲ್ಲೇ ಹೋದ್ರು ಕೂಡ ಚಂದ್ರಮೌಳೇಶ್ವರನ ಜೊತೆಯಲ್ಲೇ ಕರ್ಕೊಂಡೋಗಿ ಪೂಜೆಯನ್ನ ನಾನು ಮಾಡ್ತೇನೆ. ಅದೋ ಅಲ್ಲಿ ಚಂದ್ರಮೌಳೇಶ್ವರನ ಸನ್ನಿಧಾನ ಇದೆ, ಅಲ್ಲೋಗಿ ನೀನು ನಮಸ್ಕಾರವನ್ನ ಮಾಡಿ ಬಾ ಅಂತೇಳಿ ಆ ಹುಡುಗನನ್ನ ಕಳಿಸ್ತಾರೆ. ಬಹುಶಃ ಆ ಹುಡುಗ ನಮಸ್ಕಾರವನ್ನ ಮಾಡಿ ಬಂದ ಮೇಲೆ ಅಲ್ಲಿ ಸುತ್ತಲೂ ಕೂಡ ಕುಳಿತಿರ್ತಕ್ಕಂಥವ್ರನ್ನ ನೋಡಿ ಪೆರಿಯವ ಹೇಳ್ತಾರೆ, ನೋಡಿ ಈ ಹುಡುಗ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತವನು, ಚಿಕ್ಕವನಾಗಿದ್ದಾಗಲೇ ಸಂಗೀತದಲ್ಲಿ ಬಹಳ ಆಸಕ್ತಿಯನ್ನ ಬೆಳೆಸ್ಕೊಂಡಂತ ಈ ಹುಡುಗ ತಂದೆಯಿಂದಲೇ ಸಂಗೀತದ ಶಿಕ್ಷಣವನ್ನ ಪಡ್ಕೊಂಡು ಬಡತನದ ಕಾರಣ ಗುರುವಿಗೆ ಸಂಭಾವನೆಯನ್ನು ಕೂಡ ಕೊಡಲಾರದೆ ಯಾರಾದ್ರೂ ಸಂಗೀತ ಕಚೇರಿಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಅಲ್ಲೇ ನಿಂತು ಸಂಗೀತವನ್ನ ಕಲಿತು ಈ ಮಟ್ಟಕ್ಕೆ ಈ ಹುಡುಗ ಬೆಳೆದಿದ್ದಾನೆ. 5-6 ವರ್ಷದಿಂದ ನನ್ನನ್ನ ದರ್ಶನ ಮಾಡಬೇಕು ಅಂತೇಳಿ ನನಗಾಗಿ ಕಾದು ಇಷ್ಟು ದಿನ ಕಷ್ಟಪಟ್ಟಿರ್ತಕ್ಕಂತ ಹಣದಲ್ಲಿ ನನ್ನನ್ನ ನೋಡ್ಲಿಕ್ಕೆ ಈ ತುಳಸಿ ಮಾಲೆ ಜೊತೆಗೆ ಹಣ್ಣನ್ನ ಈತ ತಂದಿದ್ದಾನೆ ಅಂತೇಳಿ ಗುರುಗಳು ಹೇಳಿದಾಗ ಅಲ್ಲಿ ಇರ್ತಕ್ಕಂಥ ಸುತ್ತಲೂ ಕೂಡ ಅವನನ್ನ ವಿಶೇಷವಾಗಿ ನೋಡ್ತಾರಂತೆ. ಅಷ್ಟಕ್ಕೆ ಸುಮ್ಮನಾಗದೆ ಗುರುಗಳ ಆ ಹಾಡುಗಾರನಿಗೆ ಅಭಯವನ್ನ ಕೊಡ್ತಾರೆ. ತಾಯಿ ಕಾಮಾಕ್ಷಿಯ ಕಟಾಕ್ಷ ಆಗಿದೆಯಪ್ಪ ನಿನಗೆ, ಇನ್ನೂ ಸಂಗೀತ ಕ್ಷೇತ್ರದಲ್ಲಿ ನಿನ್ನ ಹೆಸರು ಆಕಾಶದೆತ್ತರಕ್ಕೆ ಬೆಳೆಯುತ್ತೆ, ನಿನಗೆ ಒಳ್ಳೇದಾಗತ್ತೆ ಮುಂದಿನ ದಿನಗಳು ಅಂತೇಳಿ ಕೈ ಎತ್ತಿ ಆಶೀರ್ವಾದವನ್ನ ಮಾಡ್ತಾರೆ ಪೆರಿಯವ ಆ ಸಂಗೀತಗಾರನಿಗೆ. ಹಾಗೆ ಅವತ್ತು ಆಶೀರ್ವಾದವನ್ನ ಗುರುಗಳಿಂದ ಪಡೆದಂತಹ ಆ ಸಂಗೀತಗಾರ ದೇಶದ 20 ಭಾಷೆಗಳ ಸಿನಿಮಾ ಸಂಗೀತದಲ್ಲಿ ಹಾಡನ್ನ ಹಾಡಿ 40,000ಕ್ಕೂ ಕೂಡ ಹೆಚ್ಚಿನ ಗೀತೆಗಳನ್ನ ಹಾಡಿ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿಯನ್ನ ಪಡ್ಕೊಂಡು ಸಂಗೀತ ಕ್ಷೇತ್ರದಲ್ಲಿ ಪರಿಪೂರ್ಣತೆ ಸಾಧಿಸಿ ವಿಶೇಷವಾಗಿ ಗಂಧರ್ವ ಗಾನದ ಒಂದು ಬಿರುದನ್ನ ಪಡ್ಕೊಂಡಿರ್ತಕ್ಕಂತ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, KJ ಯೇಸುದಾಸ್ ಅವರು. KJ ಯೇಸುದಾಸ್ ಅವರು ಅವರಿಂದ ಅನುಗ್ರಹವನ್ನ ಪಡ್ಕೊಂಡ ಮೇಲೆ ಅವರ ಜೀವನದ ದಿಕ್ಕೇ ಬದಲಾಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ಯಾರ್ಯಾರು ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳವರನ್ನ ನಡ್ಕೊಂಡು ಅವರ ಮಾತನ್ನ ಕೇಳಿದ್ದಾರೋ ಅವರ ಬದುಕು ಬದಲಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆಯನ್ನ ನಾನು ಕೊಡೋದಾದ್ರೆ ಅವತ್ತಿನ ದಿನಗಳಲ್ಲಿ ಪರಮಾಚಾರ್ಯರು ಹಂಪೆಯಲ್ಲಿ ಮೊಕ್ಕ ಮೂಡಿರ್ತಾರೆ. ಆ ಹಂಪೆಗೆ ಗುರುಗಳನ್ನ ದರ್ಶನವನ್ನ ಮಾಡ್ಲಿಕ್ಕೆ ಮದ್ರಾಸಿನ ಒಬ್ಬ ಮಠದ ಭಕ್ತರೊಬ್ರು ಹಂಪೆಗೆ ಬರ್ತಾರೆ. ಹಂಪೆಗೆ ಬಂದಂತಹ ಆ ಮಠದ ಭಕ್ತರನ್ನ ಪರಮಾಚಾರ್ಯರು ಆತ್ಮೀಯತೆಯಿಂದ ಮಾತಾಡಿಸಿ ಆ ಮಠದ ಆ ಭಕ್ತನ ಹೆಸರು ಗಣೇಶ ಅಂತ. ಆ ಗಣೇಶನನ್ನ ಆತ್ಮೀಯತೆಯಿಂದ ಬರ್ಮಾಡ್ಕೊಂಡು ಎಲ್ಲ ಚೆನ್ನಾಗಿದ್ಯಪ್ಪ, ಎಲ್ಲ ಊಟ ಆಯ್ತಾ, ಎಲ್ಲವನ್ನ ಕೇಳ್ತಾರೆ. ಎಲ್ಲವನ್ನ ಕೇಳಿ ನೀನೊಂದು 10 ದಿನ ಇರ್ತೀಯಪ್ಪ ಇಲ್ಲಿ ಈ ಸ್ಥಳದಲ್ಲಿ ಅಂತ ಕೇಳ್ತಾರೆ ಆ ಗಣೇಶನನ್ನ ಗುರುಗಳು. ಆಗ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ಗುರುಗಳೇ, ನನಗೆ ಆಫೀಸ್ ನಲ್ಲಿ ಕೆಲಸ ಇರೋದ್ರಿಂದ ನನಗೆ ಆಫೀಸ್ ನಲ್ಲಿ ರಜೆ ಕೊಟ್ಟಿಲ್ಲ, ಹಂಗಾಗಿ ನಾನು ನಾಳೆ ಸಂಜೆ ನಾನು ಹೊರಡ್ತೇನೆ, 1-2 ದಿನ ನಿಮ್ಮ ಬಳಿ ಇರೋಣ ಅಂತೇಳಿ ನಿಮ್ಮ ದರ್ಶನವನ್ನ ಮಾಡೋಣ ಅಂತೇಳಿ ಬಂದಿದ್ದೇನೆ, ನಾನು ನಾಳೆ ಹೊರಟ್ಬಿಡ್ತೇನೆ ಗುರುಗಳೇ ಅಂತ ಆ ಗಣೇಶ ಗುರುಗಳ ಹತ್ರ ಹೇಳ್ತಾರೆ. ಆಗ ಗುರುಗಳು ಸ್ವಲ್ಪ ಮೌನವಾಗಿದ್ಕೊಂಡು ಸ್ವಲ್ಪ ಯೋಚನೆಯನ್ನ ಮಾಡಿ, ಒಂದ್ ಕೆಲ್ಸ ಮಾಡು, ನೀನು ನಾಳೆ ಹೋಗ್ಬೇಡಪ್ಪ, ಇವತ್ತು ಸಂಜೆಯೇ ನೀನು ನಿನ್ನೂರಿಗೆ ಹೊರಟು ಬಿಡು ಅಂತೇಳಿ ಗುರುಗಳು ಅವನಿಗೆ ಆಶೀರ್ವಾದವನ್ನ ಮಾಡಿ ಫಲಮಂತ್ರಾಕ್ಷತೆಯನ್ನ ಕೊಟ್ಟು ಆಶೀರ್ವಾದವನ್ನ ಮಾಡಿ ಆ ಹುಡುಗನನ್ನ ಕಳಿಸ್ಬಿಡ್ತಾರೆ. ಆ ಹುಡುಗನಿಗೆ ಆಶ್ಚರ್ಯ, ಯಾಕೆಂದ್ರೆ ಗುರುಗಳೇನು 10 ದಿನ ಇರ್ಲಿಕ್ಕೆ ಹೇಳಿದ್ರು, ಆದ್ರೆ ನಾನು ಕಾರಣಾಂತರಗಳಿಂದ ಇರ್ಲಿಕ್ಕೆ ಆಗ್ಲಿಲ್ಲ, ಕೊನೆ ಪಕ್ಷ ಇವತ್ತಾದ್ರೂ ಇರೋಣ ಅಂತ ಬಂದ್ರೆ ಗುರುಗಳು ಇವತ್ತೇ ಕಳಿಸ್ಬಿಟ್ರಲ್ಲ, ಒಂದು ದಿನವೂ ಕೂಡ ಗುರುಗಳ ಸಾಮೀಪ್ಯ ಸುಖವನ್ನ ನಾನು ಪಡಿಲಿಕ್ಕೆ ಆಗ್ಲಿಲ್ವಲ್ಲ, ನನ್ನ ಮನೆಯಲ್ಲಿ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಇದೆಯಾ ಅಥವಾ ಯಾರಿಗಾದ್ರೂ ಏನಾದ್ರೂ ತೊಂದರೆ ಇದೆಯಾ, ಅದಕ್ಕಾಗಿ ಗುರುಗಳು ನನ್ನನ್ನು ಇಷ್ಟು ಬೇಗ ಕಳಿಸ್ಬಿಟ್ರ, ಏನೇನೋ ಮನಸ್ಸಿನಲ್ಲಿ ಯೋಚನೆಯನ್ನ ಮಾಡ್ಕೊಂಡು ಆ ಹುಡುಗ ರೈಲನ್ನ ಏರಿ ಪ್ರಯಾಣವನ್ನ ಮಾಡ್ತಾನೆ. ಪ್ರಯಾಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಮುಂದಿನ ಸ್ಟಾಪ್ಗಳಲ್ಲಿ ಆ ವ್ಯಕ್ತಿಗೆ ರೈಲಿಗೆ ಕಲ್ಲು ತೂರಾಟ ಮಾಡುವಂಥದ್ದು, ಅಲ್ಲಲ್ಲಿ ಗಲಾಟೆಗಳು ಮಾಡುವಂತ ಘಟನೆಗಳು, ದೃಶ್ಯಗಳು ಅವನಿಗೆ ಕಾಣಿಸುತ್ತೆ. ಬಹುಶಃ ಸುಮಾರು ಸ್ಟೇಷನ್ ತಲುಪಿದ ಮೇಲೆ
ನಿಶಬ್ದವಾಗಿರ್ತಕ್ಕಂಥ ಶಾಂತವಾಗಿರ್ತಕ್ಕಂಥ ಒಂದು ಸ್ಟೇಷನ್ ನಲ್ಲಿ ಇಳ್ಕೊಂಡು ವಿಚಾರಣೆ ಮಾಡಿದಾಗ ಅವನಿಗೆ ವಿಚಾರ ತಿಳಿಯುತ್ತೆ. ದೆಹಲಿಯಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನ ಜನತಾ ಸರ್ಕಾರ ಬಂಧಿಸಿದೆ. ಹಾಗಾಗಿ ಜನತಾ ಸರ್ಕಾರ ಅವರನ್ನ ಬಂಧನ ಮಾಡಿರೋದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೋಪೋದ್ರಿಕ್ತರಿಂದ ಎಲ್ಲ ಕಡೆಯೂ ಕೂಡ ಕಲ್ಲನ್ನ ಎಸಿತಾ ಇದ್ದಾರೆ, ಎಲ್ಲ ಕಡೆ ಬೆಂಕಿಯನ್ನ ಹಚ್ಚುತ್ತಾ ಇದ್ದಾರೆ, ಎಲ್ಲ ಕಡೆ ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ ಅಂತೇಳಿ ವಿಚಾರ ಮಠದ ಭಕ್ತರಾಗಿರ್ತಕ್ಕಂಥ ಗಣೇಶ್ ಅವರಿಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಅಂತೂ ಇಂತೂ ಪ್ರಯಾಸವನ್ನ ಪಟ್ಟು ರಾತ್ರಿ 7 ಗಂಟೆಗೆ ಅವರು ಮನೆಗೆ ತಲುಪ್ತಾರೆ. ತಲುಪದ ಮೇಲೆ ಮಾರನೇ ದಿನ ಪತ್ರಿಕೆಗಳಲ್ಲಿ ಸುದ್ದಿ ಬರುತ್ತೆ. ರೈಲಿನ ಹಳಿಗಳೆಲ್ಲ ಅಸ್ತವ್ಯಸ್ತವಾಗಿರುವಂತ ಕಾರಣದಿಂದ ರೈಲಿನ ಹಳಿ ದುರಸ್ತಿ ಆಗುವವರೆಗೂ ಕೂಡ ರೈಲು ಸಂಚಾರವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಸಮಾಚಾರ ಬರುತ್ತೆ. ನಾಳೆ ನಡಿಬೇಕಾಗಿರ್ತಕ್ಕಂಥ ಅನಾಹುತವನ್ನ ತಪ್ಪಿಸಿ ಗುರುಗಳು ನಾಳೆ ಹೋಗಬೇಕಾಗಿರ್ತಕ್ಕಂಥ ಗಣೇಶನನ್ನ ಇವತ್ತೇ ಹೋಗ್ಲಿಕ್ಕೆ ಹೇಳಿ ಆತನಿಗೆ ಬಹಳ ಅನುಕೂಲವನ್ನ ಮಾಡಿಕೊಡ್ತಾರೆ. ಬಹುಶಃ ಗುರುವಿಗೆ ತಿಳಿದೇ ಇರ್ತಕ್ಕಂಥದ್ದು, ಅವನ ಅರಿವಿಗೆ ಬಾರದೇ ಇರ್ತಕ್ಕಂಥದ್ದು ತ್ರಿಭುವನ ಲೋಕದಲ್ಲೂ ಕೂಡ ಎಲ್ಲೂ ಕೂಡ ಏನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಅವನ ಅರಿವು ಇರುತ್ತೆ. ಗುರು ಹೇಳಿರುವಂತಹ ಪ್ರತಿಯೊಂದು ಮಾತಿನಲ್ಲೂ ಕೂಡ ಒಂದಲ್ಲ 10 ಅರ್ಥಗಳಿರುತ್ತೆ. ಅದನ್ನ ಅರ್ಥೈಸ್ಕೊಳ್ಳುವಂತಹ ಶಕ್ತಿ, ಆ ಯೋಗ್ಯತೆ ನಮ್ಗಿರ್ಬೇಕಷ್ಟೇ. ಹಂಗಾಗಿ ಪರಮಾಚಾರ್ಯರ ಲೀಲೆ ಎನ್ನುವಂಥದ್ದೇನಿದೆ ಅದು ಅಪರಾಂಪರವಾಗಿರ್ತಕ್ಕಂಥದ್ದು, ಅಮಿತವಾಗಿರ್ತಕ್ಕಂಥದ್ದು, ಮಿತಿಗೆ ಸಿಗದೇ ಇರ್ತಕ್ಕಂಥ ಪವಾಡಗಳು. ಬಹುಶಃ ಅದು ಪವಾಡ ಅನ್ಲಿಕ್ಕಲ್ಲ, ಆದ್ರೆ ತನ್ನ ಭಕ್ತರನ್ನ ಕಾಪಾಡುವಂತಹ ಒಂದು ಮಾರ್ಗ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ಶತಾಯುಷಿಗಳಾಗಿ ಪರಮಾಚಾರ್ಯರು ಎಲ್ಲ ತಮ್ಮ ಸಂಪರ್ಕಕ್ಕೆ ಬಂದಿರತಕ್ಕಂಥ ಭಕ್ತರನ್ನ ಹರಸಿ ಆಶೀರ್ವಾದವನ್ನ ಮಾಡಿ ಬೆಳಕಿಗೆ ಹೆಬ್ಬೆಳಕಾಗಿ ಗುರುಗಳು 1994 ಜನವರಿ 8ರಂದು ದೇಹವನ್ನ ತ್ಯಜಿಸಿ ವಿಶ್ವವ್ಯಾಪಿ ಆಗ್ತಾರೆ. ಜೀವನದುದ್ದಕ್ಕೂ ಕೂಡ ಧರ್ಮದ ಪ್ರಚಾರವನ್ನ ಮಾಡಿ ಅಸಾಧಾರಣವಾಗಿರ್ತಕ್ಕಂಥ ತಪೋನಿಷ್ಠೆ, ಯಾವುದೇ ಒಂದು ಸೀಮೆಗೆ ಸೀಮಿತವಾಗಿರ್ತಕ್ಕಂಥ ಪ್ರೀತಿಯನ್ನ, ಸೀಮಾತೀತವಾಗಿರ್ತಕ್ಕಂಥ ಪ್ರೀತಿಯನ್ನ, ದಯೆಯನ್ನ, ಜೊತೆಗೆ ಕರುಣೆಗಳ ಆ ಮೂರ್ತ ರೂಪವೇ ತಾವಾಗಿದ್ದುಕೊಂಡು ಪರಮಾಚಾರ್ಯರು ವಿಶ್ವವ್ಯಾಪಿಯಾಗಿದ್ದಾರೆ. ಇವತ್ತಿಗೆ ಪರಮಾಚಾರ್ಯರ ಕುರಿತಾಗಿರ್ತಕ್ಕಂಥ ಈ ಸತ್ಸಂಗ ಇಲ್ಲಿಗೆ ಸಂಪನ್ನ ಆಗತ್ತೆ. ಬಹುಶಃ ಆ ಚೈತನ್ಯ ನಮ್ಮನ್ನ ನೋಡ್ತಾ ಇರುತ್ತೆ, ನಾವೇನ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ನಮ್ಮನ್ನ ನೋಡ್ತಾ ಇರುತ್ತೆ. ಹಂಗಾಗಿ ಆ ಚೈತನ್ಯ ಭೂವಿಗೆ ಬಂದಂತಹ ಆ ಶ್ರಮ ಏನಿದೆ ಅದು ಸಾರ್ಥಕ ಆಗಬೇಕಾದ್ರೆ ಅವರು ನಮಗೆ ಕೊಟ್ಟಂತಹ ತತ್ವಗಳನ್ನ, ಅವರು ನಮಗೆ ಕೊಟ್ಟಂತಹ ವಿಚಾರಧಾರೆಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು, ನಮ್ಮ ಜೀವನದಲ್ಲಿ ಅದನ್ನ ನಾವು ಸಾಕಾರ ಪಡಿಸ್ಕೊಂಡು ಹೋದರೆ, ಅದನ್ನ ಅಳವಡಿಸ್ಕೊಂಡು ನಮ್ಮ ಜೀವನ ಮಾಡ್ಕೊಂಡು ಹೋದಾಗ ಬಹುಶಃ ಅವರ ಜೀವನ ಸಾರ್ಥಕ ಆಗತ್ತೆ. ಅಥವಾ ಅವರು ಭೂಮಿಗೆ ಬಂದದಕ್ಕೂ ನಮ್ಮ ಸಂಪರ್ಕಕ್ಕೆ ಸಿಗದೇ ಇದ್ರು ಕೂಡ ನಮ್ಮ ಸಾಮೀಪ್ಯ ಸುಖವನ್ನ ನಾವು ಅವರ ಜೊತೆಗಿದ್ಕೊಂಡು ಸಾಮೀಪ್ಯ ಸುಖವನ್ನ ನಾವು ಪಡೆದೇ ಇದ್ರು ಕೂಡ ಅವರ ತತ್ವಗಳನ್ನ ನಾವು ಅನುಸರಿಸ್ಕೊಂಡು ನಮ್ಮ ಜೀವನದಲ್ಲಿ ಹೋದಾಗ ಅವರು ಬಂದದಕ್ಕೂ ಯಾವ ಉದ್ದೇಶವನ್ನ ಇಟ್ಕೊಂಡು ಬಂದ್ರೋ ಆ ಉದ್ದೇಶ ಸಫಲ ಆಗತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ.